ದಾಸರ ಪದಗಳು, ಅಯ್ಯಪ್ಪ ಸ್ವಾಮಿ ಹಾಡುಗಳು. ಅದು ಹಂಸಲೇಖ ಅವ್ರದ್ದು ಸಾಹಿತ್ಯ ಮತ್ತು ಸಂಗೀತದ ಜೊತೆಯಲ್ಲಿ ಮೊಟ್ಟ ಮೊದಲ ಧ್ವನಿ ಸುರುಳಿ. ಹಂಸಲೇಖ ಅವರು ಬರೀ ಸಿನಿಮಾ ಮಾಡ್ತಾಯಿದ್ರು. ಆ ಟೈಮಲ್ಲಿ ಮನೋಹರಣ್ಣ ಹೋಗ್ಬಿಟ್ಟು ಒಂದು ಅಯ್ಯಪ್ಪ ಸ್ವಾಮಿ ಹಾಡು ಅಣ್ಣವ್ರ ಕೈಲಿ ಆಡಿಸ್ಬೇಕು, ನೀವೇ ಸಾಹಿತ್ಯ ಬರೀಬೇಕು, ಸಂಗೀತನೂ ನಿಮ್ಮದೇ ಇರಬೇಕು ಅಂದಿದ್ದಕ್ಕೆ ಪ್ರಸಾದ್ ಸ್ಟುಡಿಯೋ ಚೆನ್ನೈನಲ್ಲಿ ರೆಕಾರ್ಡಿಂಗ್ ಆಗಿದೆ. ಆ ಕಾಲದಲ್ಲಿ ಎಷ್ಟು ಶ್ರದ್ಧೆಯಿಂದ ಮಡಿಯಿಂದ 45 ದಿನ ಮಾಲೆ ಹಾಕಿದ್ರಲ್ಲ, ಅದೇ ಟೈಮಲ್ಲಿ ಆಡ್ದಂಥ ನೀಲಿ ಮಲೆಯ ಜೀವದೊಡೆಯ, ಕುರುಬನಿಲ್ಲದ ಕುರಿಗಳ ಮಂದೆ ಅಂದರೆ ಕುರುಬನಿಲ್ಲ ಅಂತೆ, ಕುರಿಗಳ ಮಂದೆ ಅಂತ. ಎಂಥ ಅದ್ಭುತವಾದ ಹಾಡು, ಅದು ಸೂಪರ್ ಹಿಟ್ ಆಯಿತು. ಎರಡ ಅಣ್ಣವ್ರು ಹಾಡಿರೋದು ಭಾವಗೀತೆ, ಭಕ್ತಿಗೀತೆ, ಜಾನಪದ ಆಡಿದ್ದಾರೆ. ಮಲೆ ಮಾದೇಶ್ವರನು ಎಲ್ಲ ಥರ ಹಾಡು ಮುಟ್ಟಿದ ಸೊಪ್ಪಿಲ್ಲ ಅಂದಂಗೆ ಅಣ್ಣವ್ರು ಹಾಡದಿರೋ ಹಾಡಿಲ್ಲ, ಎಲ್ಲ ಹಾಡುಗಳು ಹಾಡಿದ್ದಾರೆ ಅವರು. ವೇದಿಕೆ ಮುಂದಿರುವ ಡಾಕ್ಟರ್ ರಾಜಣ್ಣವರ ಅಭಿಮಾನಿಗಳಿಗೆ ನಮಸ್ಕಾರ. ಗಾನಯೋಗಿ ಪುಸ್ತಕ ಬಿಡುಗಡೆ ಸಮಾರಂಭ ಒಂದು ಅದ್ಭುತವಾದ ದಿನ. ಅದು ಇವತ್ತು ಗುರುವಾರ ಅಲ್ಲ, ವಾರ ಬಂತಮ್ಮ ಗುರುವಾರ ಬಂತಮ್ಮ ಆಡಿದ್ದೆ ಅಣ್ಣವರು. ಲಕ್ಷಾಂತರ ಧ್ವನಿ ಸುರುಳಿಗಳನ್ನು ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿ ನಮ್ಮ ಸಂಸ್ಥೆಯನ್ನು ಸೇಲಾಗಿತ್ತು. ಎಲ್ಲಿ ಹನುಮನೋ ಅಲ್ಲಿ ರಾಮನೋ, ಆಂಜನೇಯ ಸ್ವಾಮಿ ಹಾಡು. ನಮ್ಮಮ್ಮ ಶಾರದೆ ದಾಸರ ಪದಗಳು, ಕನಕದಾಸರ ಪದಗಳು, ಅಯ್ಯಪ್ಪ ಸ್ವಾಮಿ ಹಾಡುಗಳು. ಅದು ಹಂಸಲೇಖ ಅವ್ರದ್ದು ಸಾಹಿತ್ಯ ಮತ್ತು ಸಂಗೀತದ ಜೊತೆಯಲ್ಲಿ ಮೊಟ್ಟ ಮೊದಲ ಧ್ವನಿ ಸುರುಳಿ. ಹಂಸಲೇಖ ಅವರು ಬರೀ ಸಿನಿಮಾ ಮಾಡ್ತಾಯಿದ್ರು. ಆ ಟೈಮಲ್ಲಿ ಮನೋಹರಣ್ಣ ಹೋಗ್ಬಿಟ್ಟು ಒಂದು ಅಯ್ಯಪ್ಪ ಸ್ವಾಮಿ ಹಾಡು ಅಣ್ಣವ್ರ ಕೈಲಿ ಆಡಿಸ್ಬೇಕು, ನೀವೇ ಸಾಹಿತ್ಯ ಬರೀಬೇಕು, ಸಂಗೀತನೂ ನಿಮ್ಮದೇ ಇರಬೇಕು ಅಂದಿದ್ದಕ್ಕೆ ಪ್ರಸಾದ್ ಸ್ಟುಡಿಯೋ ಚೆನ್ನೈನಲ್ಲಿ ರೆಕಾರ್ಡಿಂಗ್ ಆಗಿದೆ. ಆ ಕಾಲದಲ್ಲಿ ಎಷ್ಟು ಶ್ರದ್ಧೆಯಿಂದ ಮಡಿಯಿಂದ 45 ದಿನ ಮಾಲೆ ಹಾಕಿದ್ರಲ್ಲ, ಅದೇ ಟೈಮಲ್ಲಿ ಆಡ್ದಂಥ ನೀಲಿ ಮಲೆಯ ಜೀವದೊಡೆಯ, ಕುರುಬನಿಲ್ಲದ ಕುರಿಗಳ ಮಂದೆ ಅಂದರೆ ಕುರುಬನಿಲ್ಲ ಅಂತೆ, ಕುರಿಗಳ ಮಂದೆ ಅಂತ. ಎಂಥ ಅದ್ಭುತವಾದ ಹಾಡು, ಅದು ಸೂಪರ್ ಹಿಟ್ ಆಯಿತು. ಎರಡ ಅಣ್ಣವ್ರು ಹಾಡಿರೋದು ಭಾವಗೀತೆ, ಭಕ್ತಿಗೀತೆ, ಜಾನಪದ ಆಡಿದ್ದಾರೆ. ಮಲೆ ಮಾದೇಶ್ವರನು ಎಲ್ಲ ಥರ ಹಾಡು ಮುಟ್ಟಿದ ಸೊಪ್ಪಿಲ್ಲ ಅಂದಂಗೆ ಅಣ್ಣವ್ರು ಹಾಡದಿರೋ ಹಾಡಿಲ್ಲ, ಎಲ್ಲ ಹಾಡುಗಳು ಹಾಡಿದ್ದಾರೆ ಅವರು. ನಮ್ಮಲ್ಲಿ ಸಾಕಷ್ಟು ಸಾವಿರಾರು ಹಾಡುಗಳನ್ನು ಲಹರಿ ಸಂಸ್ಥೆ ಮತ್ತು MRT ಮ್ಯೂಸಿಕಲ್ಲಿ ಅಣ್ಣ ಮನೋಹರ್ ನಾಯ್ಡು ಅವರು ಸಂಗ್ರಹಣೆ ಮಾಡಿ ಬಿಡುಗಡೆ ಮಾಡಿದ್ವಿ. ಅದು ನಮ್ಮ ಪುಣ್ಯ. ಇಡೀ ಭಾರತ ದೇಶದಲ್ಲಿ ಸಾಕಷ್ಟು ನಟರು, ಅಲ್ಲಿ NT ರಾಮರಾಯರು, MG ರಾಮಚಂದ್ರನ್ ಅವರು, ಈಗಿರುವಂಥ ಹಿರಿಯ ನಟರು ಯಾರೇ ಇರ್ಬೋದು, ಯಾರು ಕೂಡ ಹಾಡು ಹೇಳಿ ಒಬ್ಬ ನಟನಾಗಿ ಹಾಡು ಹೇಳಿ ಇಷ್ಟು ಪ್ರಖ್ಯಾತ ನಟರಾಗಿದ್ದು ಯಾರೂ ಇಲ್ಲ. ಅದು ಒಂದೇ ಅಣ್ಣ ಅವರು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಸೊ ಹಾಗಾಗಿ ಚವಾಣ್ ಜಿ ಭಾಳ ಅದ್ಭುತವಾಗಿದೆ ಪುಸ್ತಕ. ಓದ್ತೆ, ನಾನು ಸ್ವಲ್ಪ ಓದ್ತೆ. ಅಮ್ಮ ಸೌಮ್ಯಮ್ಮ ಭಾಳ ರಿಸರ್ಚ್ ಮಾಡಿದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಮತ್ತು ಒಂದು ಮಾತು ಹೇಳ್ಬೇಕು ನಾನಿಲ್ಲಿ, ಗಾನಯೋಗಿ ಅಲ್ಲ ಟೈಟ್ಲು, ನಾದಯೋಗಿ ಅಂತ ಟೈಟ್ಲು ಕೊಟ್ಟಿದ್ದೀರ ತಾವು, ಸತ್ಯ ಅದು. ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಒಂದ್ಸಲಿ ಅರವಿಂದ್ ಸ್ಟುಡಿಯೋಗೆ ಬಂದಿದ್ದರು. ಲಹರಿ ಸಂಸ್ಥೆಗೆ ಒಂದು ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಲಿಕ್ಕೆ, ಆಡಲಿಕ್ಕೆ. ಅಣ್ಣವ್ರಿಗೆ ಹೆಂಗೋ ಗೊತ್ತಾಯಿತು, ಅಣ್ಣವ್ರಿಗೆ ಅಕ್ಕವ್ರಿಗೆ ಇಬ್ಬರಿಗೂ ಗೊತ್ತಾಯಿತು ಆ ವಿಷಯ. ನನಗೆ ಅಣ್ಣವರು ಸ್ಟುಡಿಯೋಗೆ ಬರ್ತಾ ಇದ್ದು ದೇವರಾಣೆ ಗೊತ್ತಿರಲಿಲ್ಲ. ಅದು ಹಿಂಗೆ ವಿಷಯ ಗೊತ್ತಿಲ್ಲ. ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಅಣ್ಣವರು, ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ನನಗೆ ಈ ಕ್ಷಣ ನೋಡ್ದಂಗಿದೆ ಅದು. ಚವಾಣವ್ರೆ, ನಾನು ಒಂಥರ ನೀವು ಒಂಥರ ಆಗಿಬಿಟ್ಟೆ, ಕಳೆದೋಗ್ಬಿಟ್ಟೆ ನಾನು. ಗುರು ಶಿಷ್ಯ ಪರಂಪರೆ ಅಂದರೆ ಅದು. ಅಣ್ಣವ್ರು ಇಲ್ಲಿ
ಗಾಡಿ ಪಂಚಾಕ್ಷಿ ಗವಾಯಿಗಳಲ್ಲಿ ಒಪ್ಪಪ್ಪಪ್ಪಪ್ಪ ನಿಜವಲ್ಲ ಎಷ್ಟು ಇದಾಗೋಯ್ತು ಅಂದರೆ ಅವತ್ತು ಅಲ್ಲಿಂದ ನಾನು ಇನ್ನು ಸಂಸ್ಕಾರ, ಸಂಸ್ಕೃತಿ, ತ್ಯಾಗ, ಸೌಜನ್ಯ, ನಾವು ಅವಿಭಕ್ತ ಕುಟುಂಬದಲ್ಲಿದ್ದೀವಿ. ಅಣ್ಣ ಮನೋಹರ್ ನಾಯ್ಡು ಅವರೇ ನಮ್ಮ ಮನೆ ಕ್ಯಾಪ್ಟನು. ಸೊ ನಮ್ಮ ಇಡೀ ಕುಟುಂಬದಲ್ಲಿ ಒಂದು 36 ಜನ ಇದ್ದೀವಿ. ಇದಕ್ಕೆಲ್ಲ ಕಾರಣ ಅಣ್ಣ ಅವರು ಆಡಿದಂಥ ಹಾಡುಗಳು, ಅವ್ರು ನಡ್ಕೊಂಡಿದ್ದ ರೀತಿ, ಮತ್ತು ಅವ್ರು ಕಟ್ಟಿಕೊಟ್ಟಂಥ ಸಿನಿಮಾಗಳಲ್ಲಿ ಇದ್ದಂಥ ಮೌಲ್ಯಗಳು, ಮೌಲ್ಯಾಧಾರಿತ ಸಿನಿಮಾಗಳನ್ನ ನೋಡಿ ನಾವು ಜೀವನ ಕಟ್ಕೊಂಡಿದ್ದೀವಿ ಇವತ್ತು. ಇದು ಸತ್ಯ. ಯಾರೋ ಕೆಲವರು ಏನೇನೋ ಮಾತಾಡ್ತಾರೆ, ಅದೆಲ್ಲ ನಾವು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಅಣ್ಣವರೇ ಹಿಮಾಲಯ ಪರ್ವತನೇ ಸಾಟಿ. ಸೊ ಅಣ್ಣವರೇ ಯಾರು ಏನು ಮಾತಾಡಿದ್ರು ಕೂಡ ಅದನ್ನು ಅವ್ರ ಹೆಸರಿಗೆ ಯಾರು ಮಸಿ ಬೆಳೀಲಿಕ್ಕೆ ಆಗಲ್ಲ. ಸೊ ಐ ವಿಶ್ ಆಲ್ ದಿ ಬೆಸ್ಟ್ ಜವಾನ್ಜಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.